ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಇದೆ. ರಾಜ್ಯ ಸರ್ಕಾರ ಮಹಿಳೆಯರಿಗಂತಾನೆ ಐತಿಹಾಸಿಕ ಉಡುಗೊರೆಯನ್ನ ಕೊಟ್ಟಿದೆ. ಹಾಗಾದ್ರೆ ಆ ಸಿಹಿ ಸುದ್ದಿ ಏನಪ್ಪಾ? ಇಷ್ಟು ತಿಂಗಳು 2,000 ಹಣ ಬರ್ತಾ ಇತ್ತು. ಈಗ ಮತ್ತೇನಪ್ಪಾ ಸಿಹಿ ಸುದ್ದಿ ಅಂತ ನಿಮ್ಗೆ ಏನಾದ್ರೂ ಕ್ಯೂರಿಯಾಸಿಟಿ ಇದ್ರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಪ್ರತಿ ತಿಂಗಳು ನಿಮಗೆ ಮಹಿಳೆಯರಿಗೆ 2,000 ದುಡ್ಡು ಬರ್ತಾ ಇತ್ತು. ಇದರಿಂದ ಸಾಕಷ್ಟು ಮಹಿಳೆಯರು, ನಾವು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡಿದ್ವಿ, 2,000 ಹಣವನ್ನು ಕೂಡಿಟ್ಟು ಚಿನ್ನವನ್ನು ಖರೀದಿ ಮಾಡೋದಾಗಿರ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಖರೀದಿ ಮಾಡೋದಾಗಿರ್ಬೋದು, ಫ್ರಿಡ್ಜ್ ಖರೀದಿ ಮಾಡಿರೋದು, ಅಥವಾ ಸ್ವಂತ ಉದ್ಯಮವನ್ನು ಶುರು ಮಾಡಿರೋದು, ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಸೊ 2,000 ಸಾಕಷ್ಟು ಮಹಿಳೆಯರಿಗೆ ಇದೊಂದು ದೊಡ್ಡ ಮೊತ್ತವಾಗಿ ಕನ್ವರ್ಟ್ ಆಗಿತ್ತು. ತುಂಬ ಬೆನಿಫಿಟ್ ಕೂಡ ಆಗಿತ್ತು. ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಏನಪ್ಪ ಆ ಉಡುಗೊರೆ ಅಂತ ನೋಡೋದಾದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆ ಆರಂಭ ಆದ ನಂತರ ಸ್ನೇಹಿತರೆ, ಈಗ ನಾವು ನೋಡೋದಾದ್ರೆ 52,000 ಕೋಟಿಗೂ ಅಧಿಕ ಹಣ, ಅಂದ್ರೆ ನಿಮಗೆ 1.24 ಕೋಟಿ ಮಹಿಳೆಯರ ಖಾತೆಗೆ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಹಣ ಅಂದ್ರೆ ಅಷ್ಟು ಜನರಿಗೆ ಈ ಹಣ ತಲುಪಿರುವಂಥದ್ದು. ತಿಂಗಳ 2,000 ಅಂತ ಹೇಳ್ಕೊಂಡು ಸೊ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಏನ್ ಉಡುಗೊರೆ ಕೊಟ್ಟಿದೆ ಅಂತಂದ್ರೆ, ಸೊ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಡಿಸಿಷನ್ ಅನ್ನ ತಗೊಂಡಿರುವಂಥದ್ದು. ಅಂದ್ರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ, ಸೊ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಕೂಡ ಕರೀತಾರೆ, ಈ ಒಂದು ಹೊಸ ಯೋಜನೆಯನ್ನ ಶುರು ಮಾಡಿದೆ. ಏನಪ್ಪಾ ಈ ಯೋಜನೆಯಲ್ಲಿ ಏನ್ ಸದುಪಯೋಗ ನಾವು ಪಡ್ಕೊಳ್ಬಹುದು, ಏನ್ ಬೆನಿಫಿಟ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಮಹಿಳೆಯರು ಯಾವುದೇ ಶ್ಯೂರಿಟಿ ಇಲ್ಲದೆ, ಅಂದ್ರೆ ದಾಖಲೆ, ಡಾಕ್ಯುಮೆಂಟ್ಸು, ಅದು ಇದು ಆಸ್ತಿ ಪತ್ರ, ಯಾವುದೇ ಒಂದು ಶ್ಯೂರಿಟಿ ಇಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಇಲ್ಲಿ ನಿಮಗೆ ಸಾಲ ಸಿಗುತ್ತೆ. ಅಂದ್ರೆ ಇದು ಡಿಪೆಂಡ್ ಆಗಿರುತ್ತೆ. ನಿಮಗೆ 50,000 ಸಿಗಬಹುದು, 30,000 ಸಿಗಬಹುದು, 3 ಲಕ್ಷದವರೆಗೆ ಕೂಡ ನಿಮಗೆ ಇಲ್ಲಿ ಸಾಲ ಸಿಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಹೇಗೆ ಅಂತ ಹೇಳ್ತೀನಿ. ಸೊ ಇದಕ್ಕೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಸೇರೋದಕ್ಕೆ ಏನೇನ್ ರೂಲ್ಸ್ ಇದೆ ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ 1,000 ಕೊಟ್ಟು ನೀವು ಶೇರ್ ಹೋಲ್ಡರ್ ಆಗಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು 1,000 ರೂಪಾಯಿಯನ್ನ ಕೊಟ್ಟು ಶೇರ್ ಹೋಲ್ಡರ್ ಅನ್ನುವಂಥದ್ದಾಗಿ ನೀವು ತಗೊಳ್ಬೇಕಾಗತ್ತೆ. ಅದಾದ್ಮೇಲೆ ಸಂಪೂರ್ಣ ಕ್ಯಾಶ್ಲೆಸ್ ವ್ಯವಹಾರ ಇರುತ್ತೆ. ಸೊ ನಾರ್ಮಲ್ ಆಗಿ ನಾವು ಹೇಗೆ ಸಂಘವನ್ನ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಹಳ್ಳಿಗಳಲ್ಲಿ ಹೇಗೆ ಒಂದು ಸಹಕಾರಿ ಸಂಘವನ್ನ ನಾವು ಹೇಗೆ ಕಟ್ತೀವೋ ಅದೇ ರೀತಿಯಾಗಿರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಷೇರುದಾರರಾದ 6 ತಿಂಗಳಲ್ಲಿ ನೀವು ಲೋನ್ ಅನ್ನ ಪಡಿಬಹುದು. ಸೊ ತಿಂಗಳ ಎಷ್ಟು ಕಟ್ಟಬೇಕು ಅದನ್ನ ಕೂಡ ಹೇಳ್ತೀನಿ. ಇಲ್ಲಿ ನಿಮಗೆ 30,000 ಆಗಿರ್ಬೋದು, 50,000 ಆಗಿರ್ಬೋದು, 3 ಲಕ್ಷ ಆಗಿರ್ಬೋದು, ಈ ರೀತಿ ನಿಮ್ಮ ಒಂದು ನೀವು ಎಷ್ಟು ದುಡ್ಡು ಕಟ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಸಾಲ. ಬಟ್ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಸಂಘ ಸೇರೋದಕ್ಕೆ ಯಾವುದೇ ಫೋರ್ಸ್ ಮಾಡಲಾಗೋದಿಲ್ಲ, ಅಥವಾ ನೀವು ಕೂಡ ಬೇರೆಯವ್ರಿಗೆ ಸೇರೋದಕ್ಕೆ ಫೋರ್ಸ್ ಮಾಡುವಂತಿಲ್ಲ. ಸೊ ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಸೇರಬಹುದು ಸ್ನೇಹಿತರೆ. ಈಗ ನಾನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಲೋನ್ ಯಾವ ರೀತಿ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಸಾಕಷ್ಟು ಜನ ಸಾಲವನ್ನ ಮಾಡಿರ್ತಾರೆ. ಬಟ್ ಅವರ ಒಂದು ಫ್ಯೂಚರ್ ಬಗ್ಗೆ ಅವ್ರು ಯೋಚನೆ ಮಾಡಿರೋದಿಲ್ಲ. ಅಂದ್ರೆ ನಾಳೆ ದಿನ ನಮ್ಗೆ ಏನಾದ್ರೂ ಆಯ್ತು ಅಂತಂದ್ರೆ ಆ ಸಾಲದ ಹೊರೆ ಯಾರ ಮೇಲೆ ಬೀಳುತ್ತೆ ಹೇಳಿ? ನಮ್ಮ ಕುಟುಂಬದ ಮೇಲೆ. ಸೊ ಅವರಿಗೆ ಒಂದು ಇಮೋಷನಲ್ ಆಗಿ ಭಾರ ಇದ್ದೇ ಇರುತ್ತೆ. ಸೊ ನಮ್ಮ ಆಪ್ತರನ್ನ ನಾವು ಕಳ್ಕೊಂಡಿದೀವಿ, ಅಮ್ಮನೋ ಮಗನೋ ತಮ್ಮನೋ ಯಾರನ್ನೋ ಕಳ್ಕೊಂಡಿದೀವಿ. ಅದರ ಜೊತೆಗೆ ಅವ್ರು ಮಾಡಿದಂಥ ಸಾಲ ಕೂಡ ಅವ್ರ ಮೇಲೆ ಬಿತ್ತು ಅಂತಂದ್ರೆ ಅವರ ಲೈಫ್ ಯಾವ ರೀತಿ ಆಗಿರಬೇಡ. ಸೊ ಸಾಲ ಎಷ್ಟೊಂದು ಲಕ್ಷ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಸಾಲದ ಹೊರೆ ಬೀಳಬಾರ್ದು ಅಂತಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈಗ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತೀವಪ್ಪ, ಬಟ್ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಸಿಂಪಲ್ ಸ್ನೇಹಿತರೆ, ಪಾಲಿಸಿ ಬಜಾರ್ ಅಲ್ಲಿ ನೀವು ಬೇರೆ ಬೇರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಅಷ್ಟೇ ಅಲ್ಲ, ನೀವು ಕಂಪೇರ್ ಮಾಡಿಕೊಂಡು ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಅಪ್ ಟು 15% ವರೆಗೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪ್ರೀಮಿಯಂ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ 400 ರಿಂದ 500 ತಿಂಗಳ ಪ್ರೀಮಿಯಂ
ಪ್ರೀಮಿಯಂ ಅನ್ನ ನೀವು ಕಟ್ತಾ ಬರ್ಬೋದು. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಇದು ನಿಮ್ಮ ಏಜ್ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಒಂದು ಪ್ರೀಮಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಕವರೇಜ್. ಸೊ ಹಾಗಾದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಹೇಗಪ್ಪ ಪರ್ಚೇಸ್ ಮಾಡೋದು, ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಸಿಂಪಲ್ ಸ್ನೇಹಿತರೆ. ಸೊ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ. ಸಿಂಪಲ್ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಬೇರೆ ಬೇರೆ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಬೆಸ್ಟ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದಾದ್ರೆ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ತಿಂಗಳಿಗೆ ನಿಮಗೆ 2,000 ಬರುತ್ತೆ, ಹೌದಾ? ಸೊ ಮಹಿಳೆಯರಿಗೆ. ಸೊ ಇಲ್ಲಿ ನೀವು 500 ರೂಪಾಯೋ ಅಥವಾ 1,000 ನಿಮ್ಮ ಇಷ್ಟ. ಸೊ ಸಂಘದ ಖಾತೆಗೆ ನೀವು ಹಾಕಬೇಕಾಗುತ್ತೆ, ಅಂದ್ರೆ ಹೂಡಿಕೆ ಮಾಡ್ತಾ ಬರಬೇಕಾಗುತ್ತೆ. ಅದು ನೀವು 500 ರೂಪಾಯಿನೂ ಶುರು ಮಾಡ್ಬೋದು, ಅಥವಾ ಇಲ್ಲ ನಾನು ಜಾಸ್ತಿ ಉಳಿತಾಯ ಮಾಡ್ತೀನಿ, ಸೊ ಏನೋ ಒಂದು ಕಷ್ಟಕ್ಕೆ ಬಂದಾಗ ಸಾಲ ತಗೋಬಹುದು ಅಂತ ಹೇಳಿದ್ರೆ ನೀವು 1,000 ತನಕ ಕೂಡ ಹೂಡಿಕೆ ಮಾಡ್ಬೋದು. ಸೊ ಉಳಿತಾಯದ ಆಧಾರದ ಮೇಲೆ ಸೊ 10 ಮಂದಿ ಸದಸ್ಯರು ಇನ್ ಕೇಸ್ 2.4 ಲಕ್ಷ ಉಳಿತಾಯ ಮಾಡಿದ್ರು ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ 3 ಲಕ್ಷದವರೆಗೆ ಸಾಲ ಸಿಗುತ್ತೆ. ಅದೇ ನೀವು 1 ಲಕ್ಷನೋ ಅಥವಾ 50,000 ಉಳಿತಾಯ ಮಾಡಿದ್ರಿ ಅಂತಂದ್ರೆ 20, 30, 35,000 ಈ ರೀತಿಯಾಗಿ ಡಿಪೆಂಡ್ ಆಗುವಂಥದ್ದು. ಅದರ ಜೊತೆಗೆ ಇಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಈಗ ನಾವು ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ 12ರಿಂದ 18% ನಿಮಗೆ ಬಡ್ಡಿ ದರ ಇರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ 4ರಿಂದ 7% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥದ್ದು. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಅಂತಂದರೆ ನಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಬಟ್ ಇಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂತಂದರೆ ಮೊದಲನೇದಾಗಿ ಆಧಾರ್ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಬ್ಯಾಂಕ್ ಖಾತೆ ವಿವರ ಅಂದರೆ ಫಸ್ಟ್ ಪೇಜ್ ಏನಿರುತ್ತೋ ಆ ಪ್ರಿಂಟೌಟನ್ನು ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಕಾರ್ಡ್ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಅದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಅಂದರೆ ನಾನು ಆಗಲೇ ಹೇಳಿದೆ, ಶ್ಯೂರಿಟಿ ಇಲ್ಲದೆ ನೀವು ಇಲ್ಲಿ ಸಾಲವನ್ನು ಪಡಿಬಹುದು ಅಂತ ಹೇಳ್ಕೊಂಡು, ಅಂದ್ರೆ ಆಸ್ತಿ ಪತ್ರ ಆಗಿರ್ಬೋದು, ದಾಖಲೆ ಆಗಿರ್ಬೋದು, ಅಥವಾ ಯಾವುದೇ ಗ್ಯಾರಂಟಿ ಇಲ್ಲಿ ನಿಮಗೆ ಬೇಡ. ಸೊ ಶ್ಯೂರಿಟಿ ಇಲ್ಲದಂತ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಸೊ ಹಾಗಾದ್ರೆ ಬಂದಂತಹ ಸಾಲವನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬಹುದು ಅಂತ ನೀವು ಕೇಳಿದ್ರೆ ಸಿಂಪಲ್ ಸ್ನೇಹಿತರೆ. ಗೃಹಲಕ್ಷ್ಮಿ ಶುರುವಾಗಿರುವಂಥದ್ದು ಒಂದೇ ಒಂದು ರೀಸನ್, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳ್ಕೊಂಡು. ಹಿಂದೆ ಇತ್ತು ಗಂಡನಿಗೆ ಹೆಲ್ಪ್ ಮಾಡಬೇಕು, ಸೊ ಗಂಡನ ಬಿಸ್ನೆಸ್ ಇತ್ತು ಅಥವಾ ಏನಾದರೂ ಕೆಲಸ ಇತ್ತು ಅಂತಂದ್ರೆ ಹೆಂಡತಿ ಕೆಲಸ ಮಾಡ್ತಾ ಇದ್ರು ಅಥವಾ ಮನೆ ಕೆಲಸಗಳನ್ನ ಮಾಡ್ತಾ ಇದ್ರು. ಬಟ್ ಈಗ ಮಹಿಳೆಯರೇ ಸಾಕಷ್ಟು ಉದ್ಯಮವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಶುರು ಮಾಡಬೇಕು ಅನ್ನುವಂಥ ಆಸೆ ಕೂಡ ಇದೆ. ಸೊ ಅಂಥವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಈ ಯೋಜನೆಯನ್ನ ಶುರು ಮಾಡಿರುವಂಥದ್ದು. ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಬಂದಂತಹ ಸಾಲದಲ್ಲಿ ನೀವು ಕಿರಾಣಿ ಅಂಗಡಿ ಶುರು ಮಾಡ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಯಾವುದೋ ಒಂದು ಶಾಪನ್ನು ಶುರು ಮಾಡ್ಬೋದು, ಅಥವಾ ಟೀ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಥವಾ ನೀವೇನಾದರೂ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರೆ ನಾಟಿ ಮಾಡುವ ಯಂತ್ರ ಆಗಿರ್ಬೋದು, ಅಥವಾ ಒಕ್ಕಣಿ ಯಂತ್ರ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಮಹಿಳಾ ಉದ್ಯಮ ಘಟಕವನ್ನ ಇಲ್ಲಿ ನೀವು ಸ್ಥಾಪನೆ ಮಾಡಬಹುದು ಸ್ನೇಹಿತರೆ. ಕಂಪ್ಲೀಟ್ ಆಗಿ ನೀವು ಬಿಸ್ನೆಸ್ ಅಥವಾ ಕೃಷಿ ಕೆಲಸಕ್ಕೆ ಇಲ್ಲಿ ಉಪಯೋಗಿಸ್ಕೊಳ್ಬಹುದು. ಸೊ ಈಗ ಇಷ್ಟು ವಿಡಿಯೋಗಳನ್ನ ನೋಡಿದಾಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಇನ್ ಕೇಸ್ ನಾಳೆ ದಿನ ಸರ್ಕಾರ ಬದಲಾವಣೆ ಆದ್ರೆ ನಾವು ಏನ್ ಮಾಡೋದಪ್ಪ, 3 ಲಕ್ಷನೋ ಅಥವಾ 50,000ನೋ ಸಾಲ ತಗೊಂಡಿರ್ತೀವಿ, ಮುಚ್ಚೋದ್ರೆ ಏನ್ ಮಾಡೋದು ಅಂತ ಹೇಳ್ಕೊಂಡು ಇಲ್ಲಿ ಒಂದು ಕ್ಲಾರಿಟಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಇದು ನಿರಂತರ ಪ್ರಕ್ರಿಯೆ. ಯಾವುದೇ ಸರ್ಕಾರ ಬದಲಾವಣೆ ಆಯ್ತು ಅಂತಂದ್ರೂ ಕೂಡ ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದು ಏನಿರುತ್ತೋ ಅದು ಬದಲಾವಣೆ ಆಗೋದಿಲ್ಲ, ನಿರಂತರವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಭಯ ಬೇಡ ಅನ್ನುವಂಥದ್ದು ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ನವೆಂಬರ್ 19ರ ನಂತರ ನೀವಿಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಸ್ಥಳೀಯ ಅಂಗನವಾಡಿ ಆಗಿರ್ಬೋದು, ಅಥವಾ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಅಥವಾ ಸ್ತ್ರೀ ಶಕ್ತಿ ಗುಂಪಿನ ಮೂಲಕ ನೀವು ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ ಆಗಿ ಇಲ್ಲಿ ಜಾಯಿನ್ ಆಗಬೇಕಾಗತ್ತೆ. ಸೊ ಅದಾದ ಮೇಲೆ ನೀವು ತಿಂಗಳ 500 ರೂಪಾಯೋ ಅಥವಾ 1,000 ರೂಪಾಯಿನೋ ಕೊಟ್ಟು ನೀವು ಇಲ್ಲಿ ನಿಮ್ಮ ಒಂದು ಸಾಲ, ಅಂದ್ರೆ ಕಷ್ಟದ ಪರಿಸ್ಥಿತಿ ಬಂತು ಅಂತಂದ್ರೆ ನೀವು ಸಾಲವನ್ನ ಪಡಿಬೇಕು ಅಂತಂದ್ರೆ ಸ್ವಲ್ಪ ಅಮೌಂಟ್ ಅನ್ನ ನೀವು ಉಳಿತಾಯ ಮಾಡ್ತಾ ಬರಬೇಕಾಗತ್ತೆ. ಸೊ ಹಾಗಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ಸದ್ಯದಲ್ಲೇ ಇದನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಗೃಹಲಕ್ಷ್ಮಿ ಏನ್ ಹಣವನ್ನ ಮಹಿಳೆಯರು ಪಡಿತಾ ಇದ್ರು, ಸೊ ಅವರಿಗೆ ಒಂದಷ್ಟು ಹುರುಪನ್ನ ಕೊಡಬೇಕು, ಸಪೋರ್ಟ್ ಅನ್ನ ಕೊಡಬೇಕು, ಅವರು ಕೂಡ ಮಹಿಳಾ ಉದ್ಯಮಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಶುರು ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಈ ವಿಡಿಯೋವನ್ನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ, ಮಹಿಳೆಯರಿಗೆ ಅವ್ರಿಗೂ ಕೂಡ ಈ ಮಾಹಿತಿ ಯೂಸ್ಫುಲ್ ಆಗಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇತ್ತು
ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕೇಳ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.